ಹತ್ರ ಬರೋದು, ತಮಾಷೆ ಬೈಸ್ಕೊಳ್ಳೋದು ಅದೆಲ್ಲ ಇರ್ತಿತ್ತು. ನಿಮ್ಗಂತೂ ಫ್ಯಾಮಿಲಿಗಂತೂ ಸಿಗ್ತಾನೆ ಇರ್ಲಿಲ್ಲ ಅಂಬರೀಶ್ ಸರ್ ಅನ್ಸುತ್ತೆ. ಯಾಕಂದ್ರೆ ಬರ್ಡೇ ದಿನ ಫ್ರೆಂಡ್ಸು ಫ್ಯಾನ್ಸು ಅವ್ರ ಜೊತೆಗೆ ಸಾವಿರಾರು ಜನ ಬರ್ತಿರುವುದು. ನಾನು ನಮ್ಮ ಮದುವೆ ಆದಾಗ್ಲಿಂದಲೂ ನಾನು ನೋಡ್ಕೊಂಡು ಬರ್ತಾ ಇದ್ದೆ. ಅದು ಎಷ್ಟು ಜನ ಬರ್ತಿದ್ರು. ಇವ್ರು ಸುಸ್ತಾಗೋರು. ಆ ಪ್ರೀವಿಯಸ್ ನೈಟಿಂದಾನೇ ಸ್ಟಾರ್ಟ್ ಆಗೋದು, ನೆಕ್ಸ್ಟ್ ಡೇ ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಜನ ಬರ್ತಾನೆ ಇರೋದು. ಇವರು ಒಂಥರ ಸುಸ್ತಾಗ್ಬಿಟ್ಟು ಆ ಟವಲಲ್ಲಿ ಆ ಬೇವ್ರನ್ನ ಒರೆಸ್ಕೊಂಡು ಮತ್ತೆ 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 ಊಟನೂ ಮಾಡ್ತಿರ್ಲಿಲ್ಲ, ಟೈಮ್ ಸಿಗ್ತಿರ್ಲಿಲ್ಲ. ಅಷ್ಟೊಂದು ಜನ ಪ್ರೀತಿಯಿಂದ ಅಭಿಮಾನಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬರೋರು. ಅವ್ರ ಕೈಲಿ ಅವ್ರು ಬಯಸ್ಕೊಂಡ್ರು ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ಹೋಗೋರು. ಇವತ್ತಿಗೆ ನಮಗೆ ಅವರು ಬಿಟ್ಟೋಗಿರೋಂಥ ಅತಿ ದೊಡ್ಡ ಆಸ್ತಿ ಅಂದರೆ ಆ ಅಭಿಮಾನನೇ. ಆ ಅಭಿಮಾನ, ಆ ಪ್ರೀತಿ, ಅವ್ರು ಬಿಟ್ಟು ಹೋಗಿರೋಂಥ, ಅವ್ರು ಗಳಿಸಿರೋಂಥ ಹೆಸರು, ಆ ಪ್ರೀತಿ ಇದೆಯಲ್ಲ, ಅದೇ ನಮ್ಮನ್ನ ಇವತ್ತಿಗೂ ಕಾಪಾಡ್ಕೊಂಡು ಬರ್ತಾ ಇದೆ ಅನ್ನೋದು ನನ್ನ ವಿಶ್ವಾಸ. ಅಂಬರೀಶ್ ಸರ್ ಅನ್ನೋರು ಕರ್ಣ, ನಮ್ಗೆಲ್ಲ ಗೊತ್ತಿರೋ ಹಾಗೆ. ಕರ್ಣಂಗೆ ಅವರ ಪಪ್ಪಿ ಏನ್ ಕೊಡ್ತಿದ್ರು ಗಿಫ್ಟ್ ಬರ್ಡೇ ದಿನ? ನೀವೇನ್ ಕೊಡ್ತಿದ್ರು? ಅವರು ಆ್ಯಕ್ಚುಲಿ ಹೆಚ್ಚಾಗಿ ಅವರ ಆ ಥರ ಆಸೆನೂ ಪಡ್ತಿರ್ಲಿಲ್ಲ. ಅವರು ಏನು ತುಂಬ ಶಾಪಿಂಗ್ ಮಾಡ್ತಿರ್ಲಿಲ್ಲ. ಇಂಥ ವಾಚ್ ಬೇಕು ಅಂತ. ಅವ್ರಿಗೆ ಕಾರ್ಸ್ ಗಾಡಿಗಳು ಇಷ್ಟ ಇತ್ತು, ವಾಚ್ಗಳು ಇಷ್ಟ ಇತ್ತು. ಸೊ ಅದನ್ನು ಬಟ್ ತುಂಬ ಜನ ಅವ್ರ ಫ್ರೆಂಡ್ಸೇನೆ ಗಿಫ್ಟಾಗಿ ಕೊಡೋರು. ಸೊ ಹಾಗಾಗಿ ನಮಗೆ ಅವ್ರಿಗೆ ಕೊಡೋಕ್ಕೆ ಅಂತ ಏನೂ ಇರಲಿಲ್ಲ. ಬಟ್ ಅವ್ರ 60ನೇ ಹುಟ್ಟುಹಬ್ಬಕ್ಕೆ ನಾನೊಂದು ಸ್ಪೆಷಲಾಗಿ ಒಂದು ಚೈನು ಪೆಂಡೆಂಟ್ ಕೊಟ್ಟಿದ್ದೆ. ಅವ್ರು ತುಂಬ ಅದನ್ನು ಇಷ್ಟಪಟ್ಟು ಯಾವಾಗಲೂ ಹಾಕ್ಕೊಳ್ಳೋರು. ಅದನ್ನು ಒಂದು ಸುಮಾರು ಯೂಟ್ಯೂಬಲ್ಲೂ ಆ ವಿಡಿಯೋಗಳಿದೆ, ಅವರು ಆ ಚೈನ್ನ ತೋರಿಸ್ತಾ ಇರೋದು. ಅದು ಅವ್ರಿಗೆ ತುಂಬ ಲಕ್ಕಿ ಅಂತ ಅವರು ಫೀಲ್ ಮಾಡೋರು. ಸೊ ಈ ರೀತಿಯ ಒಂದು ಹಲವಾರು ಸಿಹಿ ನೆನಪುಗಳು. ನಾವು ಪ್ರತಿದಿನ ನಾವು ಫ್ರೆಂಡ್ಸ್ ಸೇರಿದಾಗ ಅಥವಾ ನಮ್ಮ ಫ್ಯಾಮ್ಲಿ ಎಲ್ಲ ಕೂತಿದ್ದಾಗ, ಎಲ್ಲ ಸೇರಿದಾಗ ಆ ನೆನಪುಗಳು ನಗ್ತೀವಿ ನಾವು. ಅವ್ರನ್ನ ಮಿಸ್ ಮಾಡೋಕ್ಕಿಂತ ಅವ್ರು ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ಫೀಲಿಂಗಲ್ಲಿ ಅವ್ರ ಮಾತುಗಳು, ಅವರ ಒಂದು ಇದು ಮಿಸ್ಚೀವಿಯಸ್ ಇದಿತ್ತಲ್ಲ ಅವ್ರಿಗೆ, ಎಲ್ಲಾನು ನಗಿಸೋ ಅಂತ ಒಂದು ಕ್ವಾಲಿಟಿ ಇತ್ತು ಅವ್ರಿಗೆ. ಆ ನೆನಪುಗಳು ನಮಗೆ ಇನ್ನೂ ಇಟ್ ಕೀಪ್ಸ್ ಅಸ್ ಹ್ಯಾಪಿ ಆಲ್ವೇಸ್. ಮಿನಿ ರೆಬೆಲ್ ಹೇಗಿದ್ದಾರೆ? ಅದೇ ತರ ತುಂಟತನ ಮಾಡ್ತಿದ್ದಾರೆ? ತುಂಬ ಈಗ 1.5 ವರ್ಷ ಆಯಿತು. ತುಂಬಾನೇ ಈಗ ನಾಟಿ ಸ್ಟೇಜ್ ಒಂದು. ತುಂಬ ಖುಷಿ. ಒಂದೇ ಬೇಜಾರು ಏನು ಅಂತಂದರೆ, ಅಂಬರೀಷ್ ಅವರಿದ್ದಿದ್ರೆ ಒಂದು ಸೆಕೆಂಡ್ಗೂ ಅವ್ರನ್ನ ಬಿಡ್ತಾ ಇರಲಿಲ್ಲ ಇವ್ರನ್ನ. ಯಾಕೆಂದರೆ ಮಕ್ಕಳು ಅಂದರೆ ಅವ್ರಿಗೆ ಪ್ರಾಣ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಎಲ್ಲರ ಮಕ್ಕಳನ್ನೂ ಅವರು ಪ್ರೀತಿಸೋರು. ಇನ್ನು ತನ್ನ ಮೊಮ್ಮಗ ಅಂತ ಬಂದಾಗ ಅದು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದು ನಾವು ಊಹೆನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಎಲ್ಲೋ ಅವರು ನೋಡಿ ಖುಷಿ ಪಡ್ತಿದ್ದಾರೆ ಅಂತಾನೆ ಅನಿಸುತ್ತೆ. ಅಭಿ ಸರ್ದು ನೆಕ್ಸ್ಟ್ ಸಿನಿಮಾ ಏನು ಬರಲಿಲ್ಲ ಯಾವಾಗ? ಅದೇನೋ ಅದು ಒಂದಷ್ಟು ಸ್ಕ್ರಿಪ್ಟ್ಸ್ ಅವನು ನೋಡಿದ್ದಾನೆ, ಅದನ್ನು ವರ್ಕೌಟ್. ಈ ಸಲ ಲಾಸ್ಟ್ ಟೈಮ್ ಆಗಿರೋ ಮಿಸ್ಟೇಕ್ಸ್ ಆಗಬಾರ್ದು, ಸರಿಯಾದ ಒಂದು ಸ್ಕ್ರಿಪ್ಟು, ಅದನ್ನು ಸೂಟಬಲ್ ಕ್ಯಾರೆಕ್ಟರ್ ಬಂದ್ರೇ ಮಾಡಬೇಕು, ಅಲ್ಲಿವರೆಗೂ ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಉಳಿದಿದ್ದು ಅವ್ರನ್ನೇ ಕೇಳ್ಬೋದು ನೀವು. ರಾಜಕೀಯ ಬೆಳವಣಿಗೆ ಸೆನ್ಸೇಷನ್ ಆಗಿದೆ. ರಾಜೀನಾಮೆ ಕೊಟ್ಟಾಯ್ತು, ಇಷ್ಟು ಯಾರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಬರ್ತಾ ಇದೆ. ಎಲ್ಲ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ಬದಲಾವಣೆ ಅನ್ನೋದು ಅವ್ರ ಪಕ್ಷದ ಒಂದು ಆಂತರಿಕವಾಗಿ ಆಗಿರುವಂಥ ವಿಚಾರ. ಚೀಫ್ ಮಿನಿಸ್ಟರ್ ಬದಲಾವಣೆ ಆಗಿರೋದು. ಯಾರೇ ಬಂದರೂ ನಾವೇ ಎದುರು ನೋಡೋದು, ಒಳ್ಳೆ ಆಡಳಿತ ಕೊಡಬೇಕು, ಜನರ ಕಷ್ಟ ಸುಖ ಆಲಿಸಿ ಅವ್ರಿಗೆ ಒಂದು ಪರಿಹಾರ ಮಾಡಬೇಕು ಅನ್ನೋದು. ಈಗ ನೋಡಿದ್ರೆ, ಈಗ ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ, ನಿನ್ನೆ ಬಂದಿರೋ ಮಳೆಗೇನೆ ಎಲ್ಲ ಒಂದು ರೀತಿ ಎಷ್ಟು ಅವಾಂತರಗಳಾಯಿತು ಅನ್ನೋದು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಎಲ್ಲೆಲ್ಲೂ ಸರಿಯಾಗಿಲ್ಲ. ಆಮೇಲೆ ಹಲವಾರು ಸಮಸ್ಯೆಗಳಿಗೆ ಎಲ್ಲೂ ಒಂದು ಉತ್ತರನೇ ಸಿಗ್ತಿಲ್ಲ ಗೌರ್ಮೆಂಟ್ ಕಡೆಯಿಂದ. ಸೊ ಇದನ್ನೆಲ್ಲ ಅಡ್ರೆಸ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸಮರ್ಥವಾಗಿ ಅಂದ್ರೆ ಈಗ ಚಿತ್ರರಂಗದಲ್ಲಿ ಇರೋವರೆಗೂ, ಅಂಬರೀಷ್ ಇರೋವರೆಗೂ ಸಾಕಷ್ಟು ಅಂದ್ರೆ ನಾಯಕತ್ವ ವಹಿಸ್ಕೊಳ್ತಾ ಇದ್ರು. ಎಂಥದೇ ಸಮಸ್ಯೆ ಬಂದ್ರೆ ಚಿತ್ರರಂಗದ ಸಮಸ್ಯೆಗಳನ್ನ ಪರಿಹರಿಸ್ತಾ ಇದ್ರು.
ಎರಡು ಕಡೆ ಯಾವ ರೀತಿ ಎರಡು ಕಡೆನೂ ಒಂದು ರೀತಿ ಇದನ್ನ ಮಾಡಿ ಅವ್ರ ಒಂದು ಮಾತಿಗೂ ನ್ಯಾಯವಾಗಿ ಒಂದು ಬೆಲೆ ಇರ್ತಿತ್ತು. ಹಾ. ಅವರು ಹೇಳಿದ್ರೆ ಅದೇ ಕೇಳಿದ್ರೆ ನ್ಯಾಯ ಅನ್ನೋ ರೀತಿಲಿ ಕೇಳೋರಿಲ್ಲ ಅಗತ್ಯ ಇರ್ತಿತ್ತು. ಈಗ ಯಾರು ನೋಡಿ, ಎಲ್ರಿಗೂ ಅಂಬರೀಷ್ ಅವ್ರ ಥರನೇ ಸಾಮರ್ಥ್ಯತೆ ಇರುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪೇ ಆಗತ್ತೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಹ್ಯಾಂಡಲ್ ಮಾಡುವಂಥ ಒಂದು ಪ್ರೋಸೆಸ್ ಇರುತ್ತೆ. ಈಗ ಖಂಡಿತ ಚಿತ್ರರಂಗಕ್ಕೆ ಆ ರೀತಿ ಒಂದು ನಾಯಕತ್ವದ ಕೊರತೆ ಇದೆ ಅನ್ನೋದಂತೂ ನಿಜ. ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು, ಯಾವ ರೀತಿ ಇದನ್ನು ಒಂದು ಸೊಲ್ಯೂಷನ್ ಹುಡುಕಬೇಕು ಅನ್ನೋ ಒಂದು ಪ್ರೋಸೆಸ್ಸಲ್ಲೇ ನಾವೆಲ್ಲರೂ ಇದ್ದೀವಿ. ನಾನು ಹೇಳಿದ್ದೀನಿ, ಆರ್ಟಿಸ್ಟ್ ಅಸೋಸಿಯೇಷನ್ನು ಆದಷ್ಟು ಬೇಗ ಒಂದು ಎಲೆಕ್ಷನ್ ಆಗಲಿ, ಆರ್ಟಿಸ್ಟ್ಗೂ ಒಬ್ಬರು ಲೀಡ್ರು, ಒಬ್ಬರು ರಿಪ್ರೆಸೆಂಟೇಟಿವ್, ಅವ್ರನ್ನೇ ಸಮರ್ಥವಂತವಾಗಿ ಅವರ ಕಷ್ಟ ಸುಖ ಇದನ್ನು ನೋಡ್ಕೊಳ್ಳೋಕ್ಕೆ ಒಬ್ರು ಬೇಕೇ ಬೇಕು ಅನ್ನೋವಂಥ ವಿಷಯ ನಾನು ಸ್ವಲ್ಪ ಒತ್ತಾಯ ಮಾಡ್ತಾ ಇದ್ದೀನಿ. ಎಲೆಕ್ಷನ್ ಆದಷ್ಟು ಬೇಗ ಆಗಲಿ. ಅದರಲ್ಲೂ ಏನೋ ಅಲ್ಲಲ್ಲಿ ಟೆಕ್ನಿಕಲ್ಲು ಅದು ಇದು ಅಂತ ಹೇಳ್ಕೊಂಡು ಕೆಲವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೇನೆ ಬರೋರು ಇರ್ತಾರೆ. ಅದನ್ನೆಲ್ಲ ಆ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಒಂದು ಸರಿಯಾದ ಒಂದು ಸೊಲ್ಯೂಷನ್ ಸಿಗತ್ತೆ ಅನ್ನೋ ಆಸೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಮುಂದೆ ಆ ತರ ನಾಯಕತ್ವ ವಹಿಸ್ಕೊಳ್ಳೋಕೆ ಯಾರು ಅದು ಅಂದ್ರೆ ಚಿತ್ರರಂಗದ ಎಲ್ಲ ವರಿಷ್ಠರು ಅಥವಾ ಎಲ್ಲ ಸದಸ್ಯರು ಅವರು ಕೂತ್ಕೊಂಡು ತೀರ್ಮಾನ ಮಾಡಬೇಕು. ಒಬ್ರು ನಾನು ಇವರು ಅಂತ ಹೇಳಕ್ ಆಗೋದೆಲ್ಲ ತಪ್ಪಾಗತ್ತೆ. ಖಂಡಿತ ಅದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ, ಯಾರು ಕೇಪಬಲ್ ಇದ್ದಾರೆ ಅಂಥವ್ರನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ನನ್ನ ವಿಚಾರ.